ಒಂದು ಬಿಗ್ ಬಾಸ್ ನಿಮ್ಗೊಂದು ಸೂಪರ್ ಇಮೇಜ್ ತಂದುಕೊಟ್ಟಿತ್ತು. ಎಲ್ಲ ಕಡೆ ಬ್ಯುಸಿಯಾಗಿದ್ದೀರಾ. ಈವನ್ ಕಲರ್ಸ್ ಕನ್ನಡದಲ್ಲೂ ನಿಮ್ಗೆ ಅದ್ಭುತವಾದ ಚಾನ್ಸಸ್ ಸಿಗ್ತಿದೆ. ಅಂಥ ಸಂದರ್ಭದಲ್ಲಿ ಈ ಥರದ್ದೊಂದು ಘಟನೆ ಎಲ್ರಿಗೂ ಅನಿಸುತ್ತೆ ಬೇಕಿತ್ತ ಅಂತ. ಮತ್ತು ಒಂದಷ್ಟು ನಿಮ್ಮ ಬಗ್ಗೆ ಅಸಮಾಧಾನಗಳು ಕೂಡ ಕೇಳಿ ಬಂದಿರುವಂಥದ್ದು. ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿದ್ರೆ ಬಟನ್ ಬಿಚ್ಕೊಂಡು ಹೋಗಿದ್ದಾಗಲಿ ಶರ್ಟ್ದು, ಇವರು ನಿಮ್ಮ ಬಗ್ಗೆ ದುರಾಂಕಾರ, ರಜತ್ಗೆ ಅನ್ನೋ ಒಂದು ಮಾತುಗಳು ಜಾಸ್ತಿ ಕೇಳಿ ಬರ್ತಿದೆ ಸರ್. ತುಂಬ ಕಮೆಂಟ್ಸಲ್ಲೂ ನಾವು ನೋಡಿದ್ವಿ ಸಿಕ್ಕಾಪಟ್ಟೆ. ಸೊ ಇದ್ರ ಬಗ್ಗೆ ಎಲ್ಲ ಏನು ರಿಯಾಕ್ಟ್ ಮಾಡ್ತೀರಾ ಸರ್? ಏನಾದರೂ ಚೇಂಜಸ್ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ? ಮೇಡಮ್, ನಾನು ನ್ಯಾಚುರಲಾಗಿ ಇರೋದೇ ಹಂಗೆ ಮೇಡಮ್. ಇವಾಗ ನೋಡಿ, ಹಿಂಗೆ ಕೂತಿದ್ದೀನಾ, ನಾನು ಶರ್ಟ್ ಹಾಕೊಂಡಿದ್ರೆ 3 ಬಟನ್ ಬಿಚ್ಚಿರುವೆ. ಅದು ರುದ್ರಾಕ್ಷ. ನಾನು ಇರೋದೇ ಹಂಗೆ. ಅದು ಸ್ಟೇಷನಲ್ಲಿ ಗೊತ್ತಿಲ್ಲದೆ ಹಂಗೆ ಹೋಗ್ಬಿಟ್ಟೆ ನಾನು. ನಂಗೆ ಥಾಟು ಇರಲಿಲ್ಲ ಹಾಕೊಬೇಕು ಬಟನ್ ಅದು ಇದು ಅಂತ. ಒಳಗೆ ಹೋಗಿದ್ಮೇಲೆ ಇನ್ಸ್ಪೆಕ್ಟರ್ ಹೇಳಿದ್ರು ಹಾಕೊಳ್ಳೋ ಸುಮ್ಮನೆ ಅಂತ. ಅವಾಗ ಹಾಕೊಂಡು ಆಚೆ ಬಂದು ನಂಗೆ ಗೊತ್ತಿರಲಿಲ್ಲ. ಸೊ ಹಂಗೆ ಹೋಗಿದ್ದು ನಾನು ನ್ಯಾಚುರಲ್ ಆಗಿ. ಹೊರತು ಏನೋ ಬೇಕಂತ ಆ್ಯಟಿಟ್ಯೂಡ್ ತೋರಿಸ್ಬೇಕು, ಇಲ್ಲ ದುರಂಕಾರ ಮೆರಿಬೇಕು ಅನ್ನೋದು ಏನಿರಲಿಲ್ಲ. ಜನ ಅಂದ್ಕೊಳೋದು ಇವಾಗ ಯೂಶ್ವಲಿ ಗೊತ್ತಿಲ್ಲದಿರೋರು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಂದು ನನ್ನ ಜೊತೆ ಪಳಗಿ ಇವನಿಗೆ ದುರಾಂಕಾರ ಕಣಪ್ಪ, ಇವನು ಸರಿ ಇಲ್ಲ ಅಂತ ಅವಾಗ ಹೇಳಿದ್ರೆ ಓಕೆ ಒಪ್ಕೋಣ. ಯಾರು ಅಂತಲೇ ಗೊತ್ತಿರಲ್ಲ, ಎಲ್ಲೋ ಕೂತ್ಕೊಂಡು ಏನೋ ಒಂದು ಕಮೆಂಟ್ ಬಿಡ್ತಾರೆ, ಇವನಿಗೆ ದುರಾಂಕಾರ ಅದು ಇದು ಅನ್ಕೊಳ್ಳಿ ಬಿಡಿ. ಎವ್ರಿಥಿಂಗ್ ರನ್ಸ್ ಇನ್ ಅ ಪಾಸಿಟಿವ್ ವೇ ಅಂತ ನಾನು ತೊಗೊತೀನಿ. ಅಲ್ಲ ಸರ್, ಸಮಾಜದಲ್ಲೂ ಇದೊಂದು ರೀತಿ ಬೇರೆ ಥರ ತಿರುಗ್ಕೊಳ್ಳುತ್ತಲ್ಲ. ಅಂದರೆ ಪೊಲೀಸ್ ಮುಂದೆ ಹಿಂಗೆ ಬಂದಿದ್ದಾರೆ. ಇದು ನಾನು ಹೇಳ್ತಿರೋದಲ್ಲ, ಕಮೆಂಟ್ಸ್ ಎಲ್ಲ ನಾನು ತುಂಬ ಅಬ್ಸರ್ವ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ, ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶ ಅದು ಗೊತ್ತಿರಲಿಲ್ಲ. ಅದನ್ನು ಒಳಗೋದ್ಮೇಲೆ ಅವ್ರು ಹೇಳಿದ್ರು ಹಾಕೊಂಬಿಡು ಬೇಡ ಅಂತ. ಹಾಕೊಂಡೆ, ತಿದ್ಕೊಂಡೆ ನಾನು. ಸೊ ತಪ್ಪು ಮಾಡೋದು ಸಹಜ, ಅದನ್ನು ತಿದ್ಕೊಂಡಿದ್ದೀನಿ. ಕ್ಷಮಿಸೋದು ಕ್ಷಮಿಸ್ರಿ. ಆ ಥರ ಏನಿಲ್ಲ ಪಾಪ. ಅದು ಸುಮ್ಮನೆ ನಾನು ಯೂಶ್ವಲಿ ಹಂಗೆ ಹಾಕೊಳ್ಳೋದು. ಅದು ಗೊತ್ತಿರಲಿಲ್ಲ ನನಗೆ. ತಪ್ಪಾಗಿದೆ, ಅದನ್ನು ತಿದ್ಕೊಂಡ್ವಿ. ಆಚೆ ಕಡೆ ಇರೋದು ಹಿಂಗೆ. ನೆಕ್ಸ್ಟ್ ಆ ಥರ ಸಿಚುವೇಶನ್ಗೆ ಹೋಗಲ್ಲ ನಾನು. ಹೋದ್ರೆ ಡೀಸೆಂಟ್ ಆಗಿರ್ತೀನಿ. ಒಂದು ಬಿಗ್ ಬಾಸ್ ನಿಮ್ಗೊಂದು ಸೂಪರ್ ಇಮೇಜ್ ತಂದುಕೊಟ್ಟಿತ್ತು. ಎಲ್ಲ ಕಡೆ ಬ್ಯುಸಿಯಾಗಿದ್ದೀರಾ. ಈವನ್ ಕಲರ್ಸ್ ಕನ್ನಡದಲ್ಲೂ ನಿಮ್ಗೆ ಅದ್ಭುತವಾದ ಚಾನ್ಸಸ್ ಸಿಗ್ತಿದೆ. ಅಂಥ ಸಂದರ್ಭದಲ್ಲಿ ಈ ಥರದ್ದೊಂದು ಘಟನೆ ಎಲ್ರಿಗೂ ಅನಿಸುತ್ತೆ ಬೇಕಿತ್ತ ಅಂತ. ಮತ್ತು ಒಂದಷ್ಟು ನಿಮ್ಮ ಬಗ್ಗೆ ಅಸಮಾಧಾನಗಳು ಕೂಡ ಕೇಳಿ ಬಂದಿರುವಂಥದ್ದು. ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿದ್ರೆ ಬಟನ್ ಬಿಚ್ಕೊಂಡು ಹೋಗಿದ್ದಾಗಲಿ ಶರ್ಟ್ದು, ಇವರು ನಿಮ್ಮ ಬಗ್ಗೆ ದುರಾಂಕಾರ, ರಜತ್ಗೆ ಅನ್ನೋ ಒಂದು ಮಾತುಗಳು ಜಾಸ್ತಿ ಕೇಳಿ ಬರ್ತಿದೆ ಸರ್. ತುಂಬ ಕಮೆಂಟ್ಸಲ್ಲೂ ನಾವು ನೋಡಿದ್ವಿ ಸಿಕ್ಕಾಪಟ್ಟೆ. ಸೊ ಇದ್ರ ಬಗ್ಗೆ ಎಲ್ಲ ಏನು ರಿಯಾಕ್ಟ್ ಮಾಡ್ತೀರಾ ಸರ್? ಏನಾದರೂ ಚೇಂಜಸ್ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ? ಮೇಡಮ್, ನಾನು ನ್ಯಾಚುರಲಾಗಿ ಇರೋದೇ ಹಂಗೆ ಮೇಡಮ್. ಇವಾಗ ನೋಡಿ, ಹಿಂಗೆ ಕೂತಿದ್ದೀನಾ, ನಾನು ಶರ್ಟ್ ಹಾಕೊಂಡಿದ್ರೆ 3 ಬಟನ್ ಬಿಚ್ಚಿರುವೆ. ಅದು ರುದ್ರಾಕ್ಷ. ನಾನು ಇರೋದೇ ಹಂಗೆ. ಅದು ಸ್ಟೇಷನಲ್ಲಿ ಗೊತ್ತಿಲ್ಲದೆ ಹಂಗೆ ಹೋಗ್ಬಿಟ್ಟೆ ನಾನು. ನಂಗೆ ಥಾಟು ಇರಲಿಲ್ಲ ಹಾಕೊಬೇಕು ಬಟನ್ ಅದು ಇದು ಅಂತ. ಒಳಗೆ ಹೋಗಿದ್ಮೇಲೆ ಇನ್ಸ್ಪೆಕ್ಟರ್ ಹೇಳಿದ್ರು ಹಾಕೊಳ್ಳೋ ಸುಮ್ಮನೆ ಅಂತ. ಅವಾಗ ಹಾಕೊಂಡು ಆಚೆ ಬಂದು ನಂಗೆ ಗೊತ್ತಿರಲಿಲ್ಲ. ಸೊ ಹಂಗೆ ಹೋಗಿದ್ದು ನಾನು ನ್ಯಾಚುರಲ್ ಆಗಿ. ಹೊರತು ಏನೋ ಬೇಕಂತ ಆ್ಯಟಿಟ್ಯೂಡ್ ತೋರಿಸ್ಬೇಕು, ಇಲ್ಲ ದುರಂಕಾರ ಮೆರಿಬೇಕು ಅನ್ನೋದು ಏನಿರಲಿಲ್ಲ. ಜನ ಅಂದ್ಕೊಳೋದು ಇವಾಗ ಯೂಶ್ವಲಿ ಗೊತ್ತಿಲ್ಲದಿರೋರು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಂದು ನನ್ನ ಜೊತೆ ಪಳಗಿ ಇವನಿಗೆ ದುರಾಂಕಾರ ಕಣಪ್ಪ, ಇವನು ಸರಿ ಇಲ್ಲ ಅಂತ ಅವಾಗ ಹೇಳಿದ್ರೆ ಓಕೆ ಒಪ್ಕೋಣ. ಯಾರು ಅಂತಲೇ ಗೊತ್ತಿರಲ್ಲ, ಎಲ್ಲೋ ಕೂತ್ಕೊಂಡು ಏನೋ ಒಂದು ಕಮೆಂಟ್ ಬಿಡ್ತಾರೆ, ಇವನಿಗೆ ದುರಾಂಕಾರ ಅದು ಇದು ಅನ್ಕೊಳ್ಳಿ ಬಿಡಿ. ಎವ್ರಿಥಿಂಗ್ ರನ್ಸ್ ಇನ್ ಅ ಪಾಸಿಟಿವ್ ವೇ ಅಂತ ನಾನು ತೊಗೊತೀನಿ. ಅಲ್ಲ ಸರ್, ಸಮಾಜದಲ್ಲೂ ಇದೊಂದು ರೀತಿ ಬೇರೆ ಥರ ತಿರುಗ್ಕೊಳ್ಳುತ್ತಲ್ಲ. ಅಂದರೆ ಪೊಲೀಸ್ ಮುಂದೆ ಹಿಂಗೆ ಬಂದಿದ್ದಾರೆ. ಇದು ನಾನು ಹೇಳ್ತಿರೋದಲ್ಲ, ಕಮೆಂಟ್ಸ್ ಎಲ್ಲ ನಾನು ತುಂಬ ಅಬ್ಸರ್ವ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ, ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶ ಅದು ಗೊತ್ತಿರಲಿಲ್ಲ. ಅದನ್ನು ಒಳಗೋದ್ಮೇಲೆ ಅವ್ರು ಹೇಳಿದ್ರು ಹಾಕೊಂಬಿಡು ಬೇಡ ಅಂತ. ಹಾಕೊಂಡೆ, ತಿದ್ಕೊಂಡೆ ನಾನು. ಸೊ ತಪ್ಪು ಮಾಡೋದು ಸಹಜ, ಅದನ್ನು ತಿದ್ಕೊಂಡಿದ್ದೀನಿ. ಕ್ಷಮಿಸೋದು ಕ್ಷಮಿಸ್ರಿ. ಆ ಥರ ಏನಿಲ್ಲ ಪಾಪ. ಅದು ಸುಮ್ಮನೆ ನಾನು ಯೂಶ್ವಲಿ ಹಂಗೆ ಹಾಕೊಳ್ಳೋದು. ಅದು ಗೊತ್ತಿರಲಿಲ್ಲ ನನಗೆ. ತಪ್ಪಾಗಿದೆ, ಅದನ್ನು ತಿದ್ಕೊಂಡ್ವಿ. ಆಚೆ ಕಡೆ ಇರೋದು ಹಿಂಗೆ. ನೆಕ್ಸ್ಟ್ ಆ ಥರ ಸಿಚುವೇಶನ್ಗೆ ಹೋಗಲ್ಲ ನಾನು. ಹೋದ್ರೆ ಡೀಸೆಂಟ್ ಆಗಿರ್ತೀನಿ.